ಪರಮೇಶ್ವರ ಗಜಚರ್ಮಾಂಬರ ಆಗಿದ್ದು ಹೇಗೆ? ಮಹಿಷಾಸುರನ ಪುತ್ರನ ಸಂಹಾರದ ಕಥೆ. ಬಲಾಢ್ಯನಾದ ಮಹಿಷಾಸುರ ಲೋಕಕಂಟಕನಾಗಿ ಮೆರೆಯುತ್ತಿದ್ದ ಸಮಯವದು. ಹೀಗಾಗಿ ಆದಿಮಾಯೆಯು ದೇವತೆಗಳ ಪ್ರೇರಣೆಯಿಂದ ಮಹಿಷಾಸುರನನ್ನು ಸಂಹಾರ ಮಾಡಿದರು. ಸಂಕಲ್ಪ ಸಾಧನೆಗೆ ಬೇಕಾಗಿ ಇದೋ ಸಿಂಹವಾಹಿನಿ ಆಗುತ್ತೇನೆ. ಇಂದ್ರಾದಿ ಸುಮನಸನ್ನು ಪುರಿಯುವುದಕ್ಕೆ ಬೇಕಾಗಿ ಇದೋ ಸಿಂಹವಾಹಿನಿ ಆಗುತ್ತೇನೆ. ಲೋಕಕಂಟಕನಾಗಿ ಮೆರೆಯುವಂತಹ ಮಹಿಷನ ಮುದ್ರೆಗಾಗಿ ಇದೋ ಸಿಂಹವಾಹಿನಿ ಆಗುತ್ತೇನೆ. ಈ ಮಹಿಷಾಸುರನ ಪುತ್ರನೇ ದಾನವರಾಜ ಗಜಾಸುರ. ತನ್ನ ತಂದೆಯನ್ನು ಸಂಹರಿಸಿದ್ದರಿಂದ ಕುಪಿತನಾಗಿದ್ದ ಗಜಾಸುರ ಸೇಡು ತೀರಿಸಿಕೊಳ್ಳಲು ಹಪಹಪಿಸುತ್ತಿದ್ದ. ಇದಕ್ಕಾಗಿ ಬ್ರಹ್ಮದೇವರ ಕುರಿತು ಕಠಿಣ ತಪಸ್ಸನ್ನು ಮಾಡಿ ಕಾಮವಶರಾದ ಸ್ತ್ರೀ ಪುರುಷರಿಂದ ತನಗೆ ಮರಣ ಬರಬಾರದು ಎಂಬ ವರವನ್ನು ಪಡೆದಿದ್ದ. ಇದಾದ ಬಳಿಕ ಗಜಾಸುರನು ದೇವತೆಗಳನ್ನು ಇನ್ನಷ್ಟು ಪೀಡಿಸಲು ಆರಂಭಿಸಿದ್ದ. ತಂದೆಯಂತೆಯೇ ಪುತ್ರನು ಲೋಕಕಂಟಕನಾಗಿ ಮೆರೆಯುತ್ತಿರುವುದರಿಂದ ಶಿವದೇವರು ಈತನನ್ನು ಸಂಹರಿಸಲು ನಿರ್ಧರಿಸಿದರು. ಅಂತೆಯೇ ಗಜಾಸುರನನ್ನು ಸಂಗ್ರಾಮಕ್ಕೆ ಆಹ್ವಾನಿಸಿ ಪರಮೇಶ್ವರ ದೇವರು ಈ ದಾನವರಾಜನನ್ನು ಸಂಹರಿಸಿದರು. ಆದರೆ ಪ್ರಾಣಪಕ್ಷಿ ಹಾರಿ ಹೋಗುವ ಸಮಯದಲ್ಲಿ ಗಜಾಸುರನು ಶಿವದೇವರಿಗೆ ಶರಣಾದನು. ಜೊತೆಗೆ ತನ್ನ ಚರ್ಮವನ್ನು ಧರಿಸಬೇಕೆಂದು ಪ್ರಾರ್ಥಿಸಿದನು. ಕರುಣಾಮಯಿ ಶಿವದೇವರು ಗಜಾಸುರನ ಚರ್ಮವನ್ನು ಧರಿಸಿದರು. ಈ ಮೂಲಕ ಈಶ್ವರ ದೇವರಿಗೆ ಗಜಚರ್ಮಾಂಬರ ಎಂಬ ಹೆಸರು ಬಂತು.